ಬಿಡುತ್ತೇನೆ, ಆದರೆ ಈಗಲ್ಲ. ನಿನ್ನ ತಾಯಿಯ ಶೀಲದ ಸುಖ ಉಂಡ ಮೇಲೆ. ಬೇಡ, ನನ್ನನ್ನು ಏನ್ ಮಾಡಬೇಡ. ನನ್ನ ಕೈ ಮುಗಿಯುತ್ತೆ, ನನ್ನ ಬಿಟ್ಟು ಬಿಡು. ಬಿಡುತ್ತೇನೆ, ಆದರೆ ಈಗಲ್ಲ. ನಿನ್ನ ತಾಯಿಯ ಶೀಲದ ಸುಖ ಉಂಡ ಮೇಲೆ. ಅಮ್ಮ ಅಮ್ಮ ಅಮ್ಮ. ಎಲ್ಲಿದ್ದರೂ ನೀ ಬರಲೇಬೇಕು ನಿನ್ನ ಅಮ್ಮ. ಭಗತ್ ಸಿಂಗ್, ನನ್ನ ಕೈಗೆ ಕಚ್ಚಿದ ಈ ಕುನ್ನಿಯನ್ನು ಯಾವ ಶಿಕ್ಷೆ ಕೊಡಬೇಕು? ಅಲ್ಲೂ ಮುರಿಯಬೇಕೆಂದಿದ್ದೇನೆ. ಬೇಡ, ನನ್ನನ್ನು ಏನು ಮಾಡಬೇಡ. ನನ್ನ ತಾಯಿ ಹತ್ತಿರ ಕಳಿಸಿ. ಕಳಿಸುತ್ತೇವೆ, ಆದರೆ ತಾಯಿ ಹತ್ತಿರಲ್ಲ, ನಾಯಿ ಹತ್ತಿರ. ಜೀ ಹುಜೂರ್, ಈ ನಾಯಿಯ ಕಣ್ಣು ಕಿತ್ತಿದರೆ ಸಾಯವರೆಗೂ ನರಳಿ ನರಳಿ ಸಾಯುವಂತೆ ಮಾಡಬೇಕು. ಗುಡ್ ಐಡಿಯಾ. ನಡೆ, ಅದನ್ನೇ ಮಾಡಲ್ಲ. ಸಿಂಗ್, ಈ ಕುನ್ನಿಯ ಕಣ್ಣು ಭೂಮಿಗೆ ಬೀಳಬಾರದು. ಈ ಕಣ್ಣು ಹಸಿದು ಹಾತೋರ್ತಿರುವ ನಮ್ಮ ನಾಯಿಗೆ ಎಸೆದು ಹಾಗೆ ಇವನನ್ನು ನಿರ್ಜನ ಪ್ರದೇಶಕ್ಕೆ ದಬ್ಬಿ ಬಾ. ಜೀ ಹುಜೂರ್. ಸಿದ್ದರಾಮ, ಮುಗೀತಿ ಇಂದಿಗೆ ನಿನ್ನ ಕತಿ. ಸುಡಗಾಡವೇ ನಿನಗೆ ಗತಿ. ಭಾಗ್ಯಶ್ರೀ, ಇಂದಿನಿಂದಲೇ ನನ್ನ ಸುರಲೋಕದ ಸತಿ. ಚಾಂಡಾಲ, ನನ್ನ ಮಗುವನ್ನು ಎಲ್ಲಿ ಬಚ್ಚಿಟ್ಟಿದೆ ಎಂದು ಹೇಳಿವ, ಇಲ್ಲ ನಿನ್ನ ಪ್ರಾಣವನ್ನು ಹಾರಿಸಿ ಬಿಡಲು. ಮಗು? ನಿನ್ನ ಮಗುವು ನಿರ್ಜನ ಪ್ರದೇಶಕ್ಕೆ ಹೋದ. ಮೊದಲು ನೆರಳುತ್ತಿರುವ ನಿನ್ನ ತಂದೆಯನ್ನು ನೋಡು. ಏನೋ ನೀಚ, ನನ್ನ ತಂದೆಯನ್ನು ಕೊಲೆ ಮಾಡಿದ ಹಾಗೆ ನನ್ನ ಮಗುವನ್ನು ಕೊಲೆ ಮಾಡಿದೇನೋ ಪಾಪಿ. ನಿನ್ನನ್ನು ಮಾತ್ರ ನಾನು ಬದುಕಲು ಬಿಡೋದಿಲ್ಲ. ನಮ್ಮ ಹುಲಿಯ ಮೇಲೆ ಕೈ ಮಾಡುವಷ್ಟು ಸೊಕ್ಕ ಬಂತ ಈ ಗುಲಾಬಿಗೆ? ಹೌದು, ನಿಮ್ಮ ಕಣ್ಣಿಗೆ ಇಂದು ನಾನು ಗುಲಾಬಿ ಹೂ. ಆದ್ರೆ ಅದರಲ್ಲಿರುವ ಮುಳ್ಳು ಎಂತದು ಎಂಬುದು ನಿಮ್ಗೆ ಇನ್ನೂ ಗೊತ್ತಿಲ್ಲ. ಆ ಮುಳ್ಳಾಗಿ ಇಂದು ನಿಮ್ಮಿಬ್ಬರ ಪ್ರಾಣ ತೆಗೆದೇ ನಾನು ಬಿಡಲಾರೆ. ಇವನೇ ಸರ್ ನಾಗರಾಜ್. ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಬರೀ ಇನ್ಸ್ಪೆಕ್ಟರ್ನಲ್ಲ, ಇನ್ಸ್ಪೆಕ್ಟರ್ ಸೋಮಶೇಖರ್. ಗೊತ್ತು, ಬನ್ನಿ ಕುಳಿತುಕೊಳ್ಳಿ. ಕೂಡಲು ಬಂದಿಲ್ಲ ನಾಗರಾಜ್. ಅಂದರೆ
ನಿನ್ನನ್ನು ಒದ್ದು ಒಯ್ಯಲು ಬಂದಿದ್ದೇನೆ. ಯಾವ ಕಾರಣಕ್ಕಾಗಿ? ಭಾಗ್ಯಶ್ರೀ ಕಂಪ್ಲೇಂಟ್ ಕೊಟ್ಟಿದ್ದಕ್ಕಾಗಿ. ಸರಿ, ಬಂಧಿಸಬೇಕಾದದ್ದು ನನ್ನನ್ನಲ್ಲ. ಮೊದಲೇ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ತನ್ನ ತಂದೆಯನ್ನು ಕೊಂದಿರೋಲ್ಲ ಈ ನಿನ್ನ ಅತ್ತಿಗೆ. ಈಗ ಅವಳಿಗೇನು ಹೇಳಿದ್ರು ಇನ್ಸ್ಪೆಕ್ಟರ್? ಹೌದೇನಮ್ಮ, ನಿನ್ನ ತಂದೆಯನ್ನು ನೀನೇ ಕೊಲೆ ಮಾಡ್ರುಯಾ? ಕೊಲೆ ಮಾಡಲು ಬಳಸಿದ ಚಾಕು ಇನ್ನೂ ಅವಳ ಕೈಯಲ್ಲಿ ಇದೆ. ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕು ನಿಮಗೆ? ಬೇಕಾದ್ರೆ ತಿವಿಸಿಕೊಂಡ ವ್ಯಕ್ತಿ ಹೇಳುತ್ತಿದ್ದಾನೆ ನೋಡಿ. ಕಾನ್ಸ್ಟೇಬಲ್, ಬೇಗ ಇವನನ್ನು ಆಸ್ಪತ್ರೆಗೆ ಸಾಗಿಸಿ ಇವಳನ್ನು ಅರೆಸ್ಟ್ ಮಾಡಿ. ಇಲ್ಲ ಮೈದುನ, ಯಾವುದೇ ಕಾರಣಕ್ಕೂ ನನ್ನ ತಂದೆ ಕೊಲೆಯನ್ನು ನಾನು ಮಾಡಿಲ್ಲ. ನನ್ನ ಮಗುವನ್ನು ಅಪಹರಿಸಿದ ಕಾರಣ ಈ ಮನೆಗೆ ಬಂದೆ. ಈ ನಾಗರಾಜ ನನ್ನ ತಂದೆಗೆ ಇದೇ ಚಾಕುವಿನಿಂದ ಚುಚ್ಚಿದ. ಅವರು ನರಳಾಡೋದನ್ನು ನೋಡಿ ಇದನ್ನು ಕಿತ್ತುಕೊಂಡೆ. ಯಾಕೆ ಮೈದುನ, ನನ್ನ ಮೇಲೆ ನಿನಗೆ ವಿಶ್ವಾಸವಿಲ್ಲವೇ? ಮುಚ್ಚಮ್ಮ ಬಾಯಿನ. ಅತ್ತಿಗೆ ಅಂತೆ ಅತ್ತಿಗೆ, ಸ್ವಲ್ಪ ಆದರೂ ನಾಚಿಕೆ ಇಲ್ವಾ ನಿನಗೆ? ಮೊದಲ ದಿನ ಈ ಮನೆಗೆ ಬಂದಾಗ ನಿನ್ನ ಕೃತ್ಯಗಳ ಬಗ್ಗೆ ನಾಗರಾಜ್ ಎಲ್ಲ ತಿಳಿಸಿದ್ದಾನೆ. ಕಾನ್ಸ್ಟೇಬಲ್ಸ್, ಎಳೆದುಕೊಂಡು ನಡೆಯಿರಿ ಇವಳನ್ನು. ಸರ್ ಅವಳು ಅಂತವಳಲ್ಲ. ಮುಚ್ಚಿರಿ ಬಾಯಿನ. ಕೊಲೆ ಮಾಡಿದ ವ್ಯಕ್ತಿ ತಾನೇ ಕೈಲಿ ಚಾಕು ಹಿಡಿದು ನಿಂತಿರುವಾಗ ನೀವು ನಮಗೆ ಉಪದೇಶ ಮಾಡಬೇಕಾಗಿಲ್ಲ. ಮೈದುನ, ಇಷ್ಟು ದಿನ ಉಣಿಸಿ ತಿನ್ನಿಸಿ ಬೆಳೆಸಿದ್ದನ್ನು ಮರೆತು ಬಿಟ್ಟೇನಪ್ಪ. ಯಾಕಪ್ಪ ಈ ನಿನ್ನ ಅತ್ತಿಗೆ ಇಂಥ ಕಠೋರವಾದ ಶಿಕ್ಷೆ? ನೋಡಮ್ಮ, ನಮ್ಮ ಕಾನೂನಿಗೆ ಯಾವ ಸಂಬಂಧವೂ ಇಲ್ಲ. ನಮ್ಮ ಕಾನೂನಿಗೆ ತಂದೆ ತಾಯಿ, ಅಣ್ಣ ಮೈದುನ, ಅತ್ತಿಗೆ ಯಾವ ಸಂಬಂಧವೂ ಇಲ್ಲ. ಏನಿದ್ದರೂ ಕೋರ್ಟಿನಲ್ಲಿ ನಿಮ್ಮ ವಾದ. ನೋಡಮ್ಮ, ವಿಶ್ವಾಮಿತ್ರರ ವಾಗ್ವಾದಕ್ಕೆ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯಬೇಕಾಯಿತು. ಕೇವಲ ಒಬ್ಬ ಅಗಸನ ಮಾತಿಗೆ ಸೀತಾಮಾತೆ ಅಗ್ನಿ ಪರೀಕ್ಷೆ ಒಳಪಡಬೇಕಾಯಿತು. ನಮ್ಮ ಕೈಯಲ್ಲಿದೆ, ತೀರ್ಮಾನಿಸುವುದು ನ್ಯಾಯಾಲಯ. ಕಾನ್ಸ್ಟೇಬಲ್ಸ್, ಎಳೆದುಕೊಂಡು ನಡೆಯಿರುವಳನ್ನು. ನಾಗರಾಜ್, ನೀವು ಕೂಡ ಈ ಕಬ್ಬಿಣದ ಸಂಕೋಲೆಗೆ ಶರಣಾಗತ್ಯರಾಗಿ ಬರಬೇಕು. ನಾನೇಕೆ ಸ್ಟೇಷನ್ಗೆ ಬರಬೇಕು? ಭಾಗ್ಯಶ್ರೀ ಕಲ್ಪನೆ ಪ್ರಕಾರ ನಾವು ನಿಮ್ಮನ್ನು ಬಂಧಿಸಲೇಬೇಕು. ನಾಗರಾಜನನ್ನು ಬಂಧಿಸಬೇಡಿ. ಯಾರು ನೀನು? ಅವನಿಗೂ ನಿನಗೂ ಏನು ಸಂಬಂಧ? ಬಂಧಿಸಬೇಡ ಎನ್ನುವುದಕ್ಕೆ ಏನಾದರೂ ಆಧಾರ ಇದೆಯಾ? ನೀವು ನಾಗರಾಜನನ್ನು ಸುಳ್ಳು ತನದಿಂದ ಬಂಧಿ ಮಾಡ್ತಿದ್ದೀರಿ. ನೋಡಿಲಿ, ಕೋರ್ಟಿಂದ ಮುಂಗಡು ಬೇಲ್ ತಂದಿದ್ದೀನಿ. ಮೇಲಾಗಿ ಅವರು ನನ್ನ ಬಿಸ್ನೆಸ್ ಪಾರ್ಟ್ನರ್, ಒಳ್ಳೆಯ ವ್ಯಕ್ತಿ. ಹೌದೇ? ಹಾಗಾದರೆ ನೀವು ಸ್ಟೇಷನ್ ನಡೆಯಿರಿ, ಸಹಿ ಮಾಡಿ ಬರಬೇಕು. ಆಯ್ತು, ಬರುತ್ತೇನೆ, ನಡೆಯಿರಿ. ಬನ್ನಿ. ನೆಲ್ಲು ಪರಮೇಶಿ, ಆವೇಶದಿಂದ ನನ್ನನ್ನು ಅರೆಸ್ಟ್ ಮಾಡಿಸಲಿ ಎಂದು ನಿನ್ನ ಮುಖ ತಗ್ಗಿಸಬೇಕಾಯ್ತಂದಿ. ಚಿಂತಿಸಬೇಡ, ತೆಗೆದುಕೋ ಈ ಹಣ. ನಾಳೆ ಈ ಕೇಸಿನಲ್ಲಿ ನೀನು ಲಾಯರ್ನಾಗಿ ವಾದಿಸಬೇಡ, ತಿಳಿಯುತ್ತೆ? ಇದು ನಾ ಕೊಡೋ ಕಾಣಿಕೆ. ಯಾರಿಗೆ ಬೇಕು? ಯಾವ ನಾಯಿಗೆ ಬೇಕು ನೀನು ಹಣ? ನಾಳೆ ನಾನು ಇದೇ ಕ್ರಿಮಿನಲ್ ಕೇಸಿನಲ್ಲಿ ಲಾಯರ್ ಆಗಿ ನಿನಗೆ ನೀಡುವ ದಿವಸಕ್ಕರ ನೋಡುವೆ ಅಂತೆ. ಪರಮಸಿ, ಏನಂದೆ? ನಾಳೆ ಈ ಕೇಸಿನಲ್ಲಿ ಭಾಗವಹಿಸುವಿಯಾ? ಹಿಂದೆ ನಿನ್ನನ್ನು ಕಳಿಸಿ ಕೊಡುವುದು ಖಂಡಿತ ಪರಮೇಶಿ. ನಾನು ಒಳ್ಳೆಯದಕ್ಕೆ ಒಳ್ಳೆಯವ, ವಿರುದ್ಧ ಬಂದರೆ ನಾ ಬಲು ಹೇಸಿಲೆ. ಇನ್ನೊಬ್ಬರ ಎಂಜಲು ತಿಂದು ಬದುಕುವ ನಾಯಿ ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಹೆಣ ಬೀದಿಗೆ ಬೀಳುವಂತೆ ಒದೆಯುತ್ತೇನೆ. ನೀನು ಹೇಳಿದ ಹಾಗೆ ತೀರ್ಪು ಬರೆಯಲು ನ್ಯಾಯಾಧೀಶ ನಿಮ್ಮ ಅಪ್ಪನಲ್ಲ, ಸರ್ಕಾರ ನಿನ್ನ ಕೈಯಲ್ಲಿಲ್ಲ. ಗಟ್ಟಿನಿಲ್ಲದ ಸರ್ಕಾರ, ರಟ್ಟು ಇಲ್ಲದ ಪೊಲೀಸರ ಟೋಪಿ, ನಿಷ್ಠುರವಾಗಿ ವಾದ ಮಾಡುವ ನಿಮ್ಮಂತ ಕರಿಕೋಟಿನ ವಕೀಲರು ನಮ್ಮಂತರ ವಶದಲ್ಲಿ ಇರುವವರೆಗೂ ಈ ಸಮಾಜದಲ್ಲಿ ನಾವು ಹುಲಿಯಾಗಿ ಬಾಳೋದ್ರಲ್ಲಿ ತಪ್ಪೇನಿಲ್ಲ. ನಿನ್ನನ್ನು ಇಲ್ಲೇ ಕೊಲೆ ಮಾಡಿದರು ಯಾರೋ ಕೇಳೋದಿಲ್ಲ. ಸಿಕ್ಕವರಿಗೆ ಗುಂಡಿಟ್ಟು ಕೊಲ್ಲಲು ನೀನೇನು ದೇಶ ಬಂದ ಬ್ರಿಟಿಷ್ ನಾಯಿ ಅಲ್ಲ. ನೋಡು, ನಾ ಕೊಟ್ಟಿರುವ ಈ ಕೋಟನ್ನೇ ನಿನಗೆ ಶಿಕ್ಷೆ ಯಾವರೆಗೂ ಮೆಚ್ಚುವುದಿಲ್ಲ. ಒಂದು ವೇಳೆ ಈ ಕೇಸಿನಲ್ಲಿ ಸೋತರೆ ಈ ಕೋಟನ್ನೇ ನಿನ್ನ ನಾಯಿಗೆ ತೊಡಿಸಿ ನಿನ್ನ ನಾಯಿ ಮಾಡೋ ಕೆಲಸ ನಾ ಮಾಡುತ್ತೇನೆ. ಇದೋ ಬರುತ್ತೇನೆ. ಇಟ್ ಈಸ್ ಮೈ ಚಾಲೆಂಜ್. ಭಗತ್ ಸಿಂಗ್ ಇವನಂತೂ ಚಾಲೆಂಜ್ ಮಾಡಿ ಹೋದ. ಏಕೆಂದರೆ ನೀನು ಈಗಲೇ ಹೋಗಿ ಸುಟ್ಕೇಸ್ ತುಂಬ ಕಂತ್ರಿ ನೋಡಿ ತುಂಬಿಕೊಂಡು ಗುಪ್ತವಾಗಿ ಡಾಕ್ಟರ್ ಬಾಗಿ ತುರುಕಿ ಬಾ. ಏಕೆಂದರೆ ಸಿದ್ದರಾಮ ಬದುಕಿದರೆ ಮುಂದೆ ನಮಗೆ ಶಿಕ್ಷೆ ಆಗಬಹುದು. ಅದಕ್ಕಾಗಿ ಅವನನ್ನು ಅಲ್ಲೇ ವಿಷದ ಇಂಜೆಕ್ಷನ್ ಕೊಟ್ಟು ಸಾಯಿಸಲು ತಿಳಿಸಿ ಬಾ.
ನಾನು ಅಷ್ಟರಲ್ಲಿ ಒಬ್ಬ ವಕೀಲನ್ನು ಭೇಟಿಯಾಗಿ ಬರುತ್ತೇನೆ. ಜೀವುದು